ಅಂದ್ರೆ ಆ ಪ್ರಮಾಣದಲ್ಲೇ ಇಲ್ಲೇ ಅಕ್ಕಿ ಅವ್ಯವಹಾರ ನಡೀತಾ ಇದೆ ಅಂತ. ಇದನ್ನು ತಡಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದಾಗ ಇಲ್ಲಿ ಮತ್ತಲ್ಲೇ ಬರುವಂಥ ಪ್ರಶ್ನೆ, ಅಧಿಕಾರಶಾಹಿ ವರ್ಗ ಜೊತೆಗೆ ಇಲ್ಲಿಯ ಅಧಿಕಾರಶಾಹಿ ಜೊತೆಗೆ ಆಡಳಿತ ಸರಿಯಾಗಿ ಕಂಟ್ರೋಲ್ ಇಲ್ಲದೆ ಹೋದಂಥದ್ದು ಒಂದಿನ. ಇದರಲ್ಲಿ ಇವನ್ನ ಈ ರಾಜಕೀಯ ವ್ಯಕ್ತಿಗಳ ಕೈವಾಡ ಸಹ ಅದ ಅನ್ನೋದನ್ನು ನಾವಿಲ್ಲಿ ಮರಲಿಕ್ಕಾಗೋದಿಲ್ಲ ಅಂತ ಈ ಮಾತನ್ನು. ಇವು ಯಾಕೆ ಒಳ್ಳೊಳ್ಳೆ ಹೇಳ್ತಾ ಇದ್ದೀವಪ್ಪ ಈ ಮಾತನ್ನು ಅಂತಂದ್ರೆ, ಶಾಣದಲ್ಲಿದು 20 ಟನ್ನ 30 ಟನ್ನ ಒಂದು ಇತರರಿಂದ ಸಾಗಿಸ್ಕೊಂಡು ಹೋಗುವಂಥದ್ದು. ಅದೇ ಕಾಲಕ್ಕೆ ಇವತ್ತು ಪಾಪ 1.16 ಕೋಟಿ ಜನಕ್ಕೆ ಏನೋ ಕೊಡ್ತಾ ಇದ್ದಾರೆ ಸರ್ಕಾರ ಮಾಡಿದ, ಅದರಲ್ಲಿ ಅಕ್ರಮಗಳು ಅನ್ಯಾಯಗಳು ಈ ರೀತಿ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಏನು ಅಂತ ಉತ್ತರ ಕೊಡುವಂಥದ್ದು ಇವಕ್ಕೆಲ್ಲ. ಈ ಭ್ರಷ್ಟಾಚಾರ ಹೆಂಗೆ ತಡಿಬೇಕು ಅನ್ನುವಂಥದ್ದು ಒಂದು ದೊಡ್ಡ ಏನಪ್ಪ ಅಂತ ತಲೆನೋವಿನ ವಿಷಯ. ಮತ್ತು ಇವತ್ತು CAG ಅವರು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ತನಿಖೆಗಳಾಗ್ತಾ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ದಾವೆ ಅಂತೇಳಿ ಅಕ್ಕಿಯ ಅವ್ಯವಹಾರಗಳು. ಈ ಒಂದು ಒಳ್ಳೆಯ ಉದ್ದೇಶದ ಈ ಅನ್ನಭಾಗ್ಯ ಇವತ್ತು ಈ ಒಂದು ಏನಪ್ಪ ಅಂತಂದ್ರೆ ಈ ತೆಗೆದುಕೊಂಡು ಹೋಗುವವರ ಮಧ್ಯೆ ನ್ಯಾಯ ಬೆಲೆ ಅಂಗಡಿ ಜೊತೆಗೆ ಆ ಮೇಲಾಧಿಕಾರಿಗಳ ನಡುವಿನ ಅನೈತಿಕ ಸಂಬಂಧದಿಂದ ಇದೆಲ್ಲ ಗೊಂದಲ ಆಗ್ತಾಯಿದೆ ಅಂತ. ಇದರ್ಥ ಇದು ಎಲ್ಲ ಪೂರ್ತಿ ಇದೇ ರೀತಿ ಅನ್ಯಾಯ ಆಗ್ತಂತಲ್ಲ, ಅದ್ರ ಪ್ರಮಾಣ ಮಾತ್ರ ಮ್ಯಾಕ್ಸಿಮಮ್ ಇದರಲ್ಲಿ ಅಕ್ಕಿ ಈ ಒಂದು ಹೊರಗೆ ಮಾರಾಟ ಆಗುವಂಥದ್ದು. ಅದು ಏನಪ್ಪ ಅಂದ್ರೆ ಈ ಕಾಳಸಂತೆಯಲ್ಲಿ ಇದಕ್ಕೆಲ್ಲ ಏನಪ್ಪ ಪರಿಹಾರ ಅನ್ನೋದು ಮತ್ತು ನಾವು ಕೇಳುವಂಥ ಪ್ರಸಂಗ ಇವತ್ತದ. ಅದೇನೋ ಆಗಲಿ, ಈ ಪಡಿತರ ಸಾಗಣೆಯಲ್ಲಿ ಆಗಿರ್ಬೋದು ಮತ್ತು ಪಡಿತರ ಹಂಚುವಲ್ಲಿ ಆಗಿರ್ಬೋದು, ನ್ಯಾಯ ಬೆಲೆ ಅಂಗಡಿ ಮತ್ತು ತಹಶೀಲ್ದಾರ್ ಕಚೇರಿ ಆಹಾರ ಇಲಾಖೆ ಅಥವಾ ಆಹಾರ ಇಲಾಖೆ ನಡುವಿನ ಸಂಬಂಧಗಳು ಮಾತ್ರ ಅನೈತಿಕವಾಗಿದ್ದಾವೆ ಅನ್ನೋದನ್ನು ಭಾಳ ಸಲ ಗಮನಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ CAG ರಿಪೋರ್ಟನ್ನು ಮಹಾಲೇಖಪಾಲರ ವರದಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಇದೆಲ್ಲ ಎನ್ಕ್ವೈರಿ ಮಾಡಿಸ್ಬೇಕಾಗಿತ್ತು. ಇವತ್ತು ಎನ್ಕ್ವೈರಿ ಮಾಡಿಸಿ ಯಾರೂ ಇರಲಿದ್ರು ಹಿಂದೆ ಅಂಥವ್ರನ್ನ ಶಿಕ್ಷೆಗೆ ಗುರಿಪಡಿಸುವಂಥ ಕೆಲಸ ಆಗ್ತದನ ಅನ್ನುವಂಥದ್ದು. ಆಗಬೇಕು ಅಂತ ಜನ ಒತ್ತಡ ತಂದರೂ ಸಹಿತ ಆಗ್ತದ ಅನ್ನೋ ದೊಡ್ಡ ಪ್ರಶ್ನೆ ಅದು. ಯಾಕಂದ್ರೆ ಈ ಪಡಿತರ ಚೀಟಿ ಜನ ಪಾಪ ನಮ್ಮ ಬಡತನಕ್ಕಾಗಿ ಏನೋ ಒಂದಿಷ್ಟು ಅಕ್ಕಿ ಹೆಚ್ಚು ಉಳಿದ್ರೆ ಅದರಾಗಿಂದ ಮಾರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದು ಮತ್ತು ಅವ್ರು ಬದುಕಿ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಮಾತು ನಾವು ಗಮನಿಸ್ಬೇಕಿಲ್ಲ, ಕೆಲವೊಂದಿಷ್ಟು ಜನ ಈ ಬಡವರು ಏನು OTP ಮೇಲೆ ಅಕ್ಕಿ ತೊಗೊಳ್ಳೋಂಥ ಜನ ಮತ್ತು ಅವ್ರ ಸಂಬಂಧಿಸಾರ ಬಂದು ಒಯ್ಯುವಂಥದ್ದು ಮತ್ತು ಯಾರೋ ಬಂದು ಒಯ್ಯುವಂಥದ್ದು ಅವ್ರ ಬದುಕಿಗೆ ಅನುಕೂಲ ಆಗಿಲ್ಲಪ್ಪ ಅನ್ನೋ ಕಾರಣಕ್ಕಾಗಿ ಎಲ್ಲ ಅಕ್ಕಿಯೊಳಗೆ ಒಂದು ಸ್ವಲ್ಪ ಅಕ್ಕಿ ಮಾರಿಕೊಂಡು ಮತ್ತು ತಮ್ಮ ದೈನಂದಿನ ಖರ್ಚಿಗೆ ಅದು ದುಡ್ಡು ಉಳಿಸ್ಕೊಳ್ಳೋಂಥ ಜನರು ಇದರಲ್ಲಿದ್ದಾರೆ. ಅದನ್ನು ಈ ನ್ಯಾಯ